ಬ್ಲಡ್ ಡೊನೇಷನ್ ಎರಡು ಒಟ್ಟಿಗೆ ಹಿಡಿಯೋದು. ಸರ್ ನಮಸ್ಕಾರ. ಇವತ್ತು ಆರೋಗ್ಯ ಭಾರತಿ ಸೇವಾ ಸಂಸ್ಥೆಯಿಂದ ತಾವು ಕೂಡ ಒಂದು ಸೇವೆ ಮಾಡಕ್ಕೆ ಬಂದಿದ್ದೀರಾ. ಲಯನ್ ಜೀವಾಧಾರ ಬ್ಲಡ್ ಸಂಸ್ಥೆ, ನಾನು ಕೂಡ ಮಾಜಿ ಲಯನ್ ಅಧ್ಯಕ್ಷ ಆಗಿ ಹಲವಾರು ಪದಾಧಿಕಾರಿ ಕೆಲಸಗಳು ಮಾಡಿದ್ದೀವಿ. ಹಾಗಾಗಿ ಈಗ ಅಲಯನ್ಸ್ ಸಂಸ್ಥೆಯಲ್ಲಿ ಕೂಡ ನಾನು ಇದ್ದೀನಿ, ಸೇವಾ ಸಂಸ್ಥೆಯಲ್ಲಿ. ಇವತ್ತು ಆರೋಗ್ಯ ಭಾರತಿ ಸಂಸ್ಥೆ ಪರವಾಗಿ ತಾವು ಏನು ವಿಚಾರಗಳನ್ನ ಮುಟ್ಟಿಸ್ತೀರಾ ಸರ್ ಜನಕ್ಕೆ? ಈ ಬ್ಲಡ್ ಡೊನೇಷನ್ ಅನ್ನೋದು ಏನಿದೆ ಅಲ್ಲ, ನೀವು ಮಾಡ್ತಾ ಇರೋದು ನಮಗೆ ಭಾಳ ಖುಷಿ ಆಯಿತು. ನಮ್ಮ ಜೀವನದ ಬ್ಲಡ್ ಬ್ಯಾಂಕಿನ ನಾವು ಸಂಚಾರ ರಕ್ತದಿಂದ ಎಲ್ಲ ಕಡೆ ಸಂಚಾರ ಮಾಡಿಬಿಟ್ಟು ಬ್ಲಡ್ ಕನೆಕ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಇವತ್ತಿನ ಫಂಕ್ಷನ್ ಏನಿದೆಯಲ್ಲ ಭಾಳ ಇಂಪಾರ್ಟೆಂಟ್ ಆಗಿದೆ. ನೀವೆಲ್ಲ ನಮ್ಮ ಸಹಕಾರ ಕೊಟ್ಟಿದ್ದೀರಾ. ಈ ಆರೋಗ್ಯ ಭಾಗ್ಯ ನಮಗೆ ಕರೆ ಮಾಡಿ ನೀವೆಲ್ಲ ಸ್ವಲ್ಪ ಅನುಕೂಲತೆ ಮಾಡಿಕೊಟ್ಟಿದ್ದೀರಾ. ಹಾಗೆ ವಿಜ್ಞಾನ ಮತ್ತು ಗಣರಾಜ್ಯೋತ್ಸವ ಅಂಗವಾಗಿ ಉಚಿತ ಇದು ಮಾಡೋದ್ರಿಂದ ಎಲ್ಲ ಅನುಕೂಲತೆಗಳು ಭಾಳ ಆಗ್ತಾಯಿದ್ದಾವೆ. ಅದಕ್ಕೋಸ್ಕರ ಇವತ್ತು ನಾಳೆ ಫಂಕ್ಷನ್ ನಡೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬ್ಲಡ್ ಕೊಡಬೇಕು. ಈಗ ನಮಗೆ ಬ್ಲಡ್ ಅವಶ್ಯಕತೆ ಇದೆ. ಜನಗಳಿಗೆಲ್ಲ ಸ್ವಲ್ಪ ಶಾರ್ಟೇಜ್ ಇದೆ. 25-30% ಶಾರ್ಟೇಜ್ ಇದೆ ಬ್ಲಡ್ ಇವಾಗ. ಅದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಈ ಮುಖಾಂತರವಾಗಿ ಎಲ್ಲ ಪಬ್ಲಿಸಿಟಿ ಆಗುತ್ತೆ. ನಾವು ಡೈಲಿ ಹೋಗ್ತಾ ಇರ್ತೀವಿ, ಕಲೆಕ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಗಿರೀಶರು ಅವರು ಎಲ್ಲ ಇದು ಮಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಎಲ್ಲ ರೀಚ್ ಆಗ್ತಾ ಇದ್ದೀವಿ ಆಲ್ಮೋಸ್ಟ್. ಅಲ್ಲಿ ಇನ್ನೂ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀವಿ. 18 ವರ್ಷ ಬ್ಲಡ್ ಕೊಡಬೇಕಾದವರು 18 ವರ್ಷದ ಮೇಲೆ ಇರಬೇಕು. 65 ವರ್ಷದ ಕೆಳಗಡೆ ಇದು. ಈಗ ಬ್ಲಡ್ ಡೊನೇಷನ್ ಮಾಡೋದ್ರಿಂದ BP, ಶುಗರ್, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕ್ಯಾನ್ಸರ್ ಇವೆಲ್ಲ 75-80% ಅವಾಯ್ಡ್ ಆಗುತ್ತೆ ರಕ್ತದಾನ ಮಾಡೋದ್ರಿಂದ. ಇದು ಹೆಚ್ಚಿನ ಯುವಕರಿಗೆ ತಲುಪಬೇಕು. ಎಲ್ಲ ನಾವು ಆದಷ್ಟು ಹೇಳ್ತಾ ಇರ್ತೀವಿ, ಕೊಡ್ತಾ ಇದ್ದಾರೆ ಜನ ಕೂಡ. ಇದೇ ಥರ ನಾವು ಇದು ಮಾಡ್ತೀವಿ. ಇವತ್ತು ಎಷ್ಟಾಗಿದೆ ಸರ್? ಇದು ಆರೋಗ್ಯ ಭಾರತಿ ಕಡೆ ತಾವು ಬಂದಿದ್ದೀರಾ, ಎಷ್ಟು ಡೊನೇಷನ್ ಆಗಿದೆ ಸರ್ ಇವತ್ತು? ಇವಾಗ ಒಂದು 80 ಆಗಿದೆ ಸರ್. ಆಗಿದೆ, ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಮತ್ತೆ ನಾಳೆನೂ ಕೂಡ ಇಲ್ಲೇ ಬರ್ತೀವಿ. ಹೆಚ್ಚಿನ ಸಂಖ್ಯೆ ಜನ ಬಂದು ಬ್ಲಡ್ ರಕ್ತದಾನ ಮಾಡಬೇಕು. ನಿಮಗೆಲ್ಲ ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿರ್ತೀವಿ. ನಿಮಗೆ ಮತ್ತೆ ನಾಳೆ ರಿಪೋರ್ಟ್ ಎಲ್ಲ ಬರುತ್ತೆ. HIV, HBCG, HCV, BDRL, ಮಲೇರಿಯಾ, ಪ್ಯಾರಾಸೈಟ್ ಎಲ್ಲ ನಿಮಗೆ ಫ್ರೀಯಾಗಿ ಉಚಿತವಾಗಿ ನಾವು ರಿಪೋರ್ಟ್ ಕೂಡ ನಿಮ್ಗೆ ಇದು ಮಾಡ್ತೀವಿ. ನೀವೆಲ್ಲ ಬಂದು ಸ್ವಲ್ಪ ಪಬ್ಲಿಸಿಟಿ ಮಾಡಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ರಕ್ತದಾನ ಮಾಡಬೇಕು ಸರ್. ಒಟ್ಟು ಈಗ ಬ್ಲಡ್ ಮಕ್ಕಳಿಗೆ ಈ ಒಂದು ಸದ್ವಿಜಯ ಕಾಲೇಜಿನಲ್ಲಿ ಇವತ್ತು ನಡೀತಾರಂತ ಒಂದು ಸೈನ್ಸ್ ಎಕ್ಸಿಬಿಷನ್ ಮತ್ತೆ ಮ್ಯಾಥಮೆಟಿಕ್ಸ್ ಒಂದು ಕಾರ್ಯಕ್ರಮ ಕೂಡ ಇದೆ. ಎಷ್ಟು ಮಕ್ಕಳಿಗೆ ಬ್ಲಡ್ ಗ್ರೂಪಿಂಗ್ ಆಗಿದೆ ಸರ್? ಈಗ ಬ್ಲಡ್ ಆಲ್ಮೋಸ್ಟ್ ಒಂದು 100 ಮೆಂಬರ್ಸ್ ಆಗಿರ್ಬೋದು. ಓಕೆ, ಗ್ರೂಪಿಂಗ್ ಎಲ್ಲ ಒಳ್ಳೆ ಚೆನ್ನಾಗಿ ಆಗ್ತಾ ಇದೆ. ಇದೇ ಥರ ನಾವು ಮಾಡ್ತಾ ಇರ್ತೀವಿ, ಸಮಾಜಮುಖಿ ಕೆಲಸ ಮಾಡ್ತಾ ಇರ್ತೀವಿ. ನೀವು ಕೈ ಜೋಡಿಸ್ತಾ ಇರ್ತೀರಾ, ನಾವು ಭಾಳ ಖುಷಿಯಾಗಿದೆ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ತೆ. ಇವತ್ತು ಹಲವಾರು ಸೇವಾ ಚಟುವಟಿಕೆಗಳಲ್ಲಿ ತಾವು ಕೂಡ ಗುರುತಿಸಿಕೊಂಡಿದ್ದೀರಾ. ಏನು ಹೇಳ್ತೀರಾ ಸರ್? ಇವತ್ತು ಬ್ಲಡ್ ಗ್ರೂಪಿಂಗ್ ಆಗ್ತಾ ಇದೆ, ಮತ್ತೆ ಬ್ಲಡ್ ಡೊನೇಷನ್ ಕೂಡ ಸಾರ್ವಜನಿಕವಾಗಿ, ಮತ್ತೆ ಶಾಲಾ ವ್ಯವಸ್ಥೆ ಕೂಡ ಆರೋಗ್ಯ ಭಾರತಿ ಕಡೆಯಿಂದ ಕೂಡ ಮಾಡ್ತಾ ಇದ್ದೀರಾ. ಏನು ಹೇಳ್ತೀರಾ ಸರ್? ಇವತ್ತು ಮೈಸೂರು ಸೈನ್ಸ್ ಫೌಂಡೇಶನ್ ಇಲ್ಲಿ ಸಜ್ಜಿಯಾದಲ್ಲಿ ಸೀನಿಯರ್ ಸಿಟಿಜನ್ ಶಾಲೆಯಲ್ಲಿ ಈ ವಿಜ್ಞಾನ ಮತ್ತು ಗಣಿತೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇಲ್ಲಿ DDP ಅವರಿಂದ ಆಗಾಗಿದೆ. ಎಲ್ಲ ಖಾಸಗಿ ಅನುದಾನಿತ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಬಂದು ಇದು ನೋಡ್ಕೊಂಡು ಹಲವಾರು ಸಂಘ ಸಂಸ್ಥೆಗಳಿಂದ ಎಲ್ಲ ಜನಪ್ರತಿನಿಧಿಗಳು ಬಂದ್ಬಿಟ್ಟು ಅದು ಮಾಡೆಲ್ಸ್ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ಒಂದು 10-15 ಸಾವಿರ ಮಕ್ಕಳು ಬರ್ಬೋದು ಅಂತ ಇದೆ. ಸೊ ಇದೇ ಒಂದು ಸುಸಂದರ್ಭ ಉಪಯೋಗಿಸ್ಕೊಂಡು ಮಕ್ಕಳಲ್ಲಿ ಮತ್ತು ಅವರ ಜೊತೆಲಿ ಬರೋ ಪೇರೆಂಟ್ಸು ಮತ್ತು ಟೀಚರ್ಸ್ಗೆ ಈ ರಕ್ತದಾನದ ಮಹತ್ವ ಅದನ್ನು ಅರಿವು ಮೂಡಿಸ್ಬೇಕು ಅಂತ ಹೇಳಿ ಜೀವಾಧಾರ ಸಂಸ್ಥೆಯೊಳಗೆ ಅವ್ರ ಜೊತೆಗೆ ಕೈ ಜೋಡಿಸಿ ನಾವು ಈ ಒಂದು ಮೊಬೈಲಿಂದ ಇಲ್ಲಿಗೆ ಬಂದಿದೆ ಜೀವಾಧಾರ ಸಂಸ್ಥೆಯಲ್ಲಿ. ಇದ್ರ ಜೊತೆಗೆ ಅವರು ಫ್ರೀಯಾಗಿ ಉಚಿತವಾಗಿ ಬಂದ ಎಲ್ಲ 18 ವರ್ಷದ ಮೇಲ್ಪಟ್ಟ ಎಲ್ಲರಿಗೂ ಬ್ಲಡ್ ಗ್ರೂಪಿಂದ ನಾವು ಮಾಡ್ಕೊಡ್ತಾರೆ. ಜೀವಾಧಾರ ಉಚಿತವಾಗಿ ಮಾಡ್ಕೊಡ್ತಾರೆ. ಆಮೇಲೆ ಬಂದವರು ಯಾರಾದರೂ ಇಚ್ಛೆಪಟ್ಟಲ್ಲಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ಬೋದು. ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಉಚಿತವಾಗಿ ಅದರಲ್ಲಿ ಎಲ್ಲ ಒಂದು ರಿಪೋರ್ಟು ನಿಮ್ಗೆ ಸಿಗುತ್ತೆ. ಯಾಕೆಂತಂದರೆ ನಾರ್ಮಲ್ ಆಗಿ ಇರ್ಬೋದು ಅಥವಾ ಹಿಮೋಗ್ಲೋಬಿನ್ ಕೌಂಟ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರು ಕಾಯಿಲೆಗಳು ಇದ್ದರೆ ಅದೆಲ್ಲ ಮುಂಚಿತ ನಿಮ್ಗೆ ತಿಳಿಯುತ್ತೆ. ಅಕಸ್ಮಾತ್ ಇದ್ದರೆ ಯಾಕಂದರೆ ಫ್ರೀಯಾಗಿ ಅದಕ್ಕೆ ಹೊರಗಡೆ ಅದನ್ನೆಲ್ಲ ಸ್ಕ್ರೀನಿಂಗ್ ಮಾಡ್ತೀನಿ. 1-2 ಆಗುತ್ತೆ. ಅದೆಲ್ಲ ಸ್ಕ್ರೀನಿಂಗ್ ಉಚಿತವಾಗಿ ಮಾಡಿ ನಿಮಗೆ ಮೊಬೈಲಲ್ಲಿ ಕಳಿಸ್ಕೊಡ್ತಾರೆ. ಮತ್ತು ನಿಮಗೆ ಬ್ಲಡ್ ಡೊನೇಟ್ ಮಾಡೋದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ. ಅದರಿಂದ ಒಂದು ಮಹತ್ ಕಾರ್ಯವನ್ನು ಮಾಡ್ಬೋದು. ಆ ಒಂದು ಕಾರ್ಯದಲ್ಲಿ ಭಾಗಿಯಾಗ್ಬೋದು. ಇದ್ರ ಜೊತೆ ಇನ್ನೊಂದು ಏನಪ್ಪ, ನಿಯಮಿತವಾಗಿ
ನಾವು ಯೂಶಲಿ 3 ತಿಂಗಳು ಒಂದ್ಸರಿ ಅಂತ ಹೇಳ್ತೀವಿ. ನಿಯಮಿತವಾಗಿ ರಕ್ತದಾನ ಮಾಡ್ತಾ ಇದ್ದರೆ ನೀವು ತೂಕ ಹೆಚ್ಚಾಗುತ್ತೆ, ಸ್ಥೂಲಕಾಯ ಬರೋದು ಕಮ್ಮಿ ಆಗುತ್ತೆ. ಮತ್ತು ಅವರು ಆಗಲೇ ಹೇಳಿದ ಹಾಗೆ ಬಿ ಪಿ ಇದಾಗಿ ಜ್ವರ ಡಯಾಬಿಟಿಸ್ ಎಲ್ಲ ಅದರದ್ದು ಏನೋ ಫ್ರೀಕ್ವೆನ್ಸಿ ಏನೈತಿ ಬರೋದು ಅದರ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಿಯಮಿತವಾಗಿ ರಕ್ತದಾನ ಮಾಡಿ. ಅದ್ರ ಜೊತೆಗೆ ಏನಪ್ಪ ಅಂತ ಅಂದರೆ ರಕ್ತಕ್ಕೀಗ ತುಂಬ ಶಾರ್ಟೇಜ್ ಇದೆ, ಕೊರತೆ ಆಗಿದೆ. ಯಾವುದೇ 20-30% ಕೊರತೆ ಇದೆ. ಸೊ ನೀವು ಸ್ವಯಂಪ್ರೇರಿತವಾಗಿ ಕೊಟ್ಟರೆ ಎಷ್ಟೋ ಜನದ ಪ್ರಾಣ ಉಳಿದಂಗೆ ಆಗುತ್ತೆ, ಅವ್ರಿಗಿಂತ ನಿಮ್ಗೆ ಲಭಿಸುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಬಂದು ರಕ್ತದಾನಕ್ಕೆ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿ ಕೈ ಜೋಡಿಸಿ ನಮಗೆ ಎಲ್ಲರಿಗೂ. ಸರ್ ಹಾಗೇನೆ ಇವತ್ತು ಗ್ರಾಮಾಂತರಗಳಿಂದ ಉದಾಹರಣೆಗೆ ಬನ್ನೂರು ರೋಟರಿ ಕೂಡ ಬಂದಿದೆ ಸರ್. ಗ್ರಾಮಾಂತರ ವಿದ್ಯಾರ್ಥಿ ಕೂಡ ಇವತ್ತು ಬಂದಿರುವಂಥದ್ದು ಇಲ್ಲಿಗೆ. ಹೌದು. ಸೊ ಏನಾಗ್ತಿದೆ ಅಂತಂದರೆ ಗ್ರಾಮಾಂತರದಲ್ಲಿ ಹೆಚ್ಚಿಗೆ ಅರಿವು ಮೂಡಿಸೋಕ್ಕೆ ಕಾರ್ಯಕ್ರಮ ನಡೀತಾ ಇಲ್ಲ. ಈಗ ಹೇಗೂ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಸೊ ಇದೇ ಒಂದು ಸಂದರ್ಭಕ್ಕೋಸ್ಕರ ಎಲ್ಲರಿಗೂ ಅರಿವು ಮೂಡಿಸಬೇಕು ಅಂತ ಈ ಕಾರ್ಯಕ್ರಮ. ಹೌದು ಸರ್, ಬನ್ನೂರು ರೋಟರಿ ಶಾಲೆ ಕೂಡ ಬಂದಿದೆ. ಆ ಶಾಲಾ ಮಕ್ಕಳು ಇವತ್ತು ಸೈನ್ಸ್ ಎಕ್ಸಿಬಿಷನ್ ಬಂದಿರುವಂಥದ್ದು ಸದ್ವಿದ್ಯಾ ಶಾಲೆಗೆ. ಹಾಗಾಗಿ ನೀವು ಕೂಡ ಅವ್ರನ್ನ ಸ್ವಾಗತ ಕೋರಿ ಒಂದು ಶುಭಾಶಯ ಕೂಡ ಹೇಳಿದ್ದೀರಾ. ಓಕೆ, ನಮಸ್ಕಾರ ಸರ್.